ಹಾಂ ಹೇಳಿ. ಇದು ಕಾರ್ಕಳ. ನಿಮ್ಮ ಹೆಸರು? ಸುಂದರ್ನಲ್ಲೂರು. ಹಾಂ, ಸುಂದರ್ನಲ್ಲೂರು. ಮತ್ತು ಏನು ಸರ್, ಕೆ ಆರ್ ಎಸ್ ಪಕ್ಷ ಹೇಗೆ ನಂಬಿದ್ರಿ, ಹೇಗೆ ಸೇರಿದ್ರಿ? ನಾನು ಮೊಬೈಲಲ್ಲಿ ನೋಡಿ ಉಡುಪಿಯಲ್ಲಿ ದೌರ್ಜನ್ಯ ಕಂಟ್ರೋಲ್ ಆಯ್ತಲ್ಲ, ಹಾಂ ಹಾಂ ಹೆಸರಿದೆ ಸರ್, ಹೇಳಿ ಸರ್, ಹೇಳಿ, ವಿಡಿಯೋ ಹಾಕಿ. ಆವಾಗ ನನಗೆ ಬಹಳ ಸಂತೋಷ ಆಯಿತು. ಹಾಂ, ನಮ್ಮ ರಾಜ್ಯದಲ್ಲಿ ಇಂಥದ್ದೊಂದು ಪಕ್ಷ ಬೇಕು, ಮೇಡಮ್ ನಿಂತ್ಕೊಳ್ಳಿ ಹಾಗೆ. ಇಂಥದ್ದೊಂದು ಪಕ್ಷ ರಾಜಕೀಯಕ್ಕೆ ಬೇಕು. ಹೌದು. ಯಾಕೆಂತ ಹೇಳಿದ್ರೆ ನಾನು ನಲ್ಲೂರು ಗ್ರಾಮಕ್ಕೆ ಸಂಬಂಧಪಟ್ಟವನು. ನಲ್ಲೂರು ಗ್ರಾಮದಲ್ಲಿ ನಮಗೆ ಸಾಧಾರಣ ಮೂಲಭೂತ ಸೌಕರ್ಯ ಇಲ್ಲದೆ ಸುಮಾರು 20 ವರ್ಷ ಆಯಿತು. ನಮ್ಮದು SC ಜನಾಂಗ ಬರ್ತದೆ. SCಯಲ್ಲಿ 20 ಮನೆ ಉಂಟು. ಒಂದು ದಾರಿ ದೀಪ ಹೋಗುವ ದಾರಿಗೆ ಹೋಗಲಿಕ್ಕೆ ದಾರಿ ಇಲ್ಲ, ಬೆಳಕಿನ ವ್ಯವಸ್ಥೆ ಇಲ್ಲ. ಈ ಪಕ್ಷ ಬಂದು ನಮಗೆ ಮೊನ್ನೆ ಗ್ರಾಮ ಪಂಚಾಯತಿಗೆ ಒಂದು ಪಿ ಡಿ ಅವ್ರ ಹತ್ರ ಕೇಳಿದ್ರು, ಖಾಲಿ ಕ್ವಶನ್ ಏನು ತರಟೆ ತಗೊಳ್ಳಿಲ್ಲ. ಪಿ ಡಿ ಅವ್ರ ಹತ್ರ ಕೇಳಿದ್ರು, ಇದು ಯಾಕೆ ಮಾಡಲಿಲ್ಲ? ಇಲ್ಲ, ಅದು ಮಾಡ್ತೇವೆ, ನಾನು ಮೊನ್ನೆ ಮಾಡ್ತೇನೆ, ಅವಾಗ ಮಾಡ್ತೇನೆ, ಇವಾಗ ಮಾಡ್ತೇನೆ, ಹೆದರಿ ಕಂಗಾಲಾದರು. ಕಂಗಾಲಾದ್ಮೇಲೆ ಮತ್ತೆ ನಮ್ಮ ಪಕ್ಷದವ್ರು ಬಂದೆಲ್ಲ ಅವರ ಹತ್ರ ಮಾತಾಡಿ ಅದಕ್ಕೆಲ್ಲ ಮಾಡಿ ಕಾಂಕ್ರೀಟೀಕರಣ ಎಲ್ಲ ಆಗ್ತದೆ, ಫಂಡ್ ಇಟ್ಟಿದ್ದೇನೆ ಎಲ್ಲ ಹೇಳಿದರು. ಈಗ 1 ತಿಂಗಳಲ್ಲಿ ಫಂಡ್ ತಂದು ಕೊಡ್ತೇನೆ, ನಾನು ಮಾಡಿಸ್ತೇನೆ ಅದನ್ನು ಎಲ್ಲ ಹೇಳಿ ಕೈ ಮುಗಿದ್ರು. ಮತ್ತು 4 ಗಂಟೆಗೆ ಫೋನ್ ಮಾಡಿದರು. ನೀನು ಯಾಕೆ ಅವರಿಗೆ ಅವರನ್ನು ಬರಲಿಕ್ಕೆ ಹೇಳಿದ್ದು? ಇಲ್ಲ, ನೀವು ಮಾಡಿದ ಕೆಲಸ ಅವ್ರು ಮಾಡಿಕೊಟ್ರು ನನಗೆ ಅಂತ ಹೇಳಿದ್ರು. ತುಂಬ ಧನ್ಯವಾದ. ಹಾಂ ಹೇಳಿ ಮೇಡಮ್, ನೀವೇನು ಹೇಳ್ತೀರಾ ಇವ್ರ ಬಗ್ಗೆ? ಇವ್ರು ನಮ್ಮ ಹತ್ರ ದೂರು ಮಗು ಕೊಟ್ಟಿದ್ರು ಸರ್, ಹಾಗಾಗಿ